ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಿಸಿನೀರೆಲ್ಲ ಕುಡಿದು ಹೊರಗಡೆ ಮಾರ್ಕೆಟ್ಗೆ ಹೋಗಿ ಇಷ್ಟು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಒಂದೊಂದ್ಸಲ ಅನ್ಕೋತೀವಿ ಇದಕ್ಕೆ ಇಷ್ಟೊಂದು ದುಡ್ಡು ಹಾಕಬೇಕಾ, ಇಷ್ಟೊಂದು ಖರ್ಚು ಮಾಡಬೇಕಾ ಅಂತ. ಬಟ್ ನಾವು ತಿನ್ನುವಂಥ ಔಟ್ಸೈಡ್ ಫುಡ್ಗಿಂತ ಇದು ಎಷ್ಟೋ ತುಂಬ 100 ಪಟ್ಟಷ್ಟು ಮೇಲು. ನಾವು ಜಂಕ್ ಫುಡ್ಗೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡೋ ಬದಲು ಹೆಲ್ದಿ ಫುಡ್ಗೆ ಇಷ್ಟೊಂದು ಇನ್ವೆಸ್ಟ್ ಮಾಡೋದು ಕಷ್ಟ ಏನಾಗಲ್ಲ. ನಮಗೊಂದು 1000 ರುಪೀಸ್ಗಿಂತ ಕಡಿಮೆನೇ ಬರುತ್ತೆ. 500, 600, 700 ಒಳಗಡೆ ಎಲ್ಲ ಆರಾಮಾಗಿ ಹಣ್ಣು ತರಕಾರಿನ ತೊಗೊಂಡು ಬಂದು ತಿನ್ಬೋದು. ಏನೂ ಅಷ್ಟೊಂದು ಕಷ್ಟ ಅಂತ ಏನು ಅನಿಸಲ್ಲ, ತುಂಬ ಜಾಸ್ತಿ ಅಂತಲೂ ಏನು ಅನಿಸಲ್ಲ. ಸ್ವಲ್ಪ ಹಣ್ಣು ತರಕಾರಿಗೆ ದುಡ್ಡು ಇನ್ವೆಸ್ಟ್ ಮಾಡೋದು ಒಳ್ಳೆಯದೇ, ಯಾಕಂದರೆ ಅದು ನಮಗೆ ಹೆಲ್ತ್ ಚೆನ್ನಾಗಿ ಇಡುತ್ತೆ, ಹೆಲ್ತ್ಗೆ ಒಳ್ಳೆಯದು. ಒನ್ ಟೈಮ್ ಊಟ ಮಾಡೋಕ್ಕೆ ನಾವು ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗ್ತೀವಿ ಅಂದರೆ ನಮ್ಮಿಬ್ಬರಿಗೇ ಆಲ್ಮೋಸ್ಟು 1000 ಎಬೋ ಆಗ್ತಾಯಿತ್ತು. ನಾವು ಹೋಗಿ ಏನಾದರೂ ತಿನ್ನಬೇಕಂದ್ರೆ ಅಷ್ಟಕ್ಕಿಂತ ಜಾಸ್ತಿನೇ ಆಗುತ್ತೆ. ಒಂದೊಂದು ರೆಸ್ಟೋರೆಂಟ್ಗೂ ಒಂದೊಂದು ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ, ಒಂದೊಂದು ಹೋಟೆಲ್ಗೂ ಅಥವಾ ರೆಸ್ಟೋರೆಂಟ್ಗೂ. ಸೊ ಅಲ್ಲಿ ನಾವು ಅಷ್ಟು ದುಡ್ಡು ಕೊಟ್ಟು GST ಕೊಟ್ಟು ಎಲ್ಲನೂ ಇದು ಮಾಡಿ ಪೇ ಮಾಡಿ ತಿನ್ಕೊಂಡು ಬರ್ತೀವಿ. ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಇದು ಆರಾಮಾಗಿ 10 ರಿಂದ 15 ದಿವಸ, ಒಂದೊಂದು ಸಲ ಜಾಸ್ತಿ ದಿನ ಬರುತ್ತೆ. ನಮಗೆ ಇಬ್ಬರೇ ಇರೋದ್ರಿಂದ ಕೆಲವೊಂದಷ್ಟು ತರಕಾರಿಗಳು ಲಾಂಗ್ ಟರ್ಮ್ ಬರುತ್ತೆ. ಯಾವುದಾದ್ರು ಜಾಸ್ತಿ ದಿನ ಬರುತ್ತೋ ಅದನ್ನು ಹಾಗೆ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡು, ಯಾವುದು ಬೇಗ ಹಾಳಾಗುತ್ತೋ ಅಂಥದ್ದನ್ನ ನಾವು ಯೂಸ್ ಮಾಡ್ಕೊಂಡು ಬಿಡ್ತೀವಿ. ಸೊಪ್ಪು ಇದೆಲ್ಲ ಸ್ವಲ್ಪ ಬೇಗ ಹಾಳಾಗುತ್ತಲ್ಲ, ಸೊ ಅಂಥದ್ದನ್ನ ಬೇಗ ಯೂಸ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರೋ ತರಕಾರಿ ಸಿಗ್ತೀವಿ. ಇವತ್ತು ಎಮರ್ಜೆನ್ಸಿಗೆ ಅರ್ಜೆಂಟಿಗೆ ಯಾವ್ದು ಸಿಗುತ್ತೋ ಅದನ್ನು ತೊಗೊಂಡು ಬರ್ತೀವಿ ನಾವು. ನೀವು ಕೂಡ ಆದಷ್ಟು ಹೆಲ್ದಿ ಫುಡ್ಗೆ ಇನ್ವೆಸ್ಟ್ ಮಾಡೋದನ್ನ ಕಲೀರಿ. ಯಾಕಂದರೆ ಇನ್ವೆಸ್ಟ್ ಮಾಡಿದ್ದು ನಮಗೆ ಅದು ಲಾಸ್ ಆಗಬಾರ್ದು ಯಾವತ್ತೂ ಅಲ್ವಾ, ಬೆನಿಫಿಟ್ ಸಿಗಬೇಕಲ್ವಾ, ಅದಕ್ಕೋಸ್ಕರ. ತಂದಿದ ತಕ್ಷಣವೇ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ನಾನು ಕ್ಲೀನಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಪ್ಲಾಸ್ಟಿಕ್ ಕವರಲ್ಲಿ, ಕಂಟೈನರ್ಗಳಲ್ಲಿ, ಬಾಕ್ಸ್ಗಳಲ್ಲಿ ಹಾಕಿ ಇಟ್ಬಿಡ್ತೀನಿ ನಾನು. ಈ ಥರ ಇಟ್ಬಿಟ್ರೆ ನಮಗೆ ಸ್ವಲ್ಪ ಜಾಸ್ತಿ ಲೈಫ್ ಬರುತ್ತೆ, ಇದಕ್ಕೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಬೋದು. ಫ್ರಿಜ್ಜಲ್ಲಿ ಇಡ್ತೀವಿ ಅಂತ ಅಂದ್ಬಿಟ್ಟು ಜಾಸ್ತಿ ದಿನ ಇಡೋಕ್ಕಾಗಲ್ಲ, ಅಲ್ಲೂ ಕೂಡ ಕೆಡೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಏರ್ ಟೈಟ್ ಬಾಕ್ಸಸ್ ಆಗಿರ್ಬೋದು, ಕವರ್ ಆಗಿರ್ಬೋದು, ನೀಟಾಗಿ ಟೈಟಾಗಿ ಕಟ್ಬಿಟ್ಟು ಹಾಕ್ಬಿಡ್ತೀವಿ. ನಾವು ಎಲ್ಲ ಫಸ್ಟು ಕ್ಲೀನಾಗಿ ಎಲ್ಲ ಜೋಡಿಸ್ಕೊಂಡ್ಬಿಟ್ಮೇಲೆ ಆಮೇಲೆ ನಾವು ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೊಳ್ಬೋದು. ಸುಮ್ಮನೆ ಎಲ್ಲ ಇಲ್ಲಿ ರಾಶಿ ಹಾಕ್ಬಿಟ್ರೆ ಬಿಸಿಲಿಗೆ ಆಲ್ರೆಡಿ ಹೊರಗಡೆ ಇಟ್ಟಿರ್ತಾರೆ ಬಿಸಿಲಲ್ಲಿ, ಆಮೇಲೆ ಇನ್ನೂ ಒಣಗೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಈ ಥರ ಜೋಡಿಸಿಟ್ಕೊಂಡ್ಬಿಡ್ತೀನಿ. ಯಾವುದ್ಯಾವುದು ಫ್ರಿಜ್ಜಲ್ಲಿ ಇಡಲ್ವೋ ಅದೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಈ ರೀತಿ ಇಟ್ಕೊಂಡ್ಬಿಡ್ತೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಕಲ್ಲಂಗಡಿ ಸ್ಮೂತಿ ಮಾಡ್ಕೊತಾ ಇದ್ದೀನಿ, ವಾಟರ್ ಮೆಲನ್ ಸ್ಮೂತಿನ. ತುಂಬ ಈಸಿ, ಜಾಸ್ತಿ ಏನು ಇದಕ್ಕೆ ಡ್ರೈ ಫ್ರೂಟ್ಸ್ ಅಥವಾ ಏನೂ ಹಾಕ್ತಾಯಿಲ್ಲ, ಹನಿ ಆಗಿರ್ಬೋದು ಏನು ನಾನು ಯೂಸ್ ಮಾಡ್ತಿಲ್ಲ. ಜಸ್ಟ್ ಹಾಗೇ ಸ್ಮೂತಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ವಾಟರ್ ಮೆಲನಲ್ಲಿ ಈ ಥರ ಚಿಕ್ಕದು ಬರುತ್ತಲ್ವ ಡಾರ್ಕ್ ಗ್ರೀನ್ದು, ಇದನ್ನು ತೊಗೊಂಡು ಬಂದಿದ್ದೀನಿ ಈ ಸಲ. ಲಾಸ್ಟ್ ಟೈಮು ದೊಡ್ಡ ತೊಗೊಂಡು ಬಂದು ಇಟ್ಕೊಂಡು ಅದ್ರಲ್ಲಿ ಮಾಡಿದ್ವಿ, ಅದು ಜ್ಯೂಸ್ ಮಾಡಿದ್ದೆ. ಇವಾಗ ಸ್ಮೂತಿ ಮಾಡ್ಕೊತಾ ಇದ್ದೀನಿ. ಈ ಥರ ಇರೋದು ಸ್ವಲ್ಪ ಬೇಗ ಖಾಲಿ ಆಗುತ್ತೆ, ಅದು ನಮ್ಮಿಬ್ಬರಿಗೆ ಜಾಸ್ತಿ ಬೇಗ ಖಾಲಿ ಆಗೋಲ್ಲ. ನಾವು ತಿಂದ್ರೇನೋ ಜ್ಯೂಸ್ ಮಾಡಿ ಕುಡಿದ್ರೇನೋ ಜಾಸ್ತಿ ಹಣ್ಣು ಹಾಗೇ ಇರುತ್ತೆ. ಫ್ರಿಜ್ಜಲ್ಲಿ ಇಡಬೇಕು, ಹೊರಗಡೆ ಇಟ್ರೇನೋ ಒಂಥರ ಸ್ಪಾಯ್ಲ್ ಆಗಿಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ರೇನೂ ಕೂಡ ಅಲ್ಲಿನೂ ನೀರೆಲ್ಲ ಫುಲ್ಲು ಅದು ಎವಾಪ್ರೇಟ್ ಥರ ಆಗಿಬಿಟ್ಟು ಫುಲ್ಲು ಡ್ರೈ ಆಗಿಬಿಟ್ಟು ಬೇಗ ಹಾಳಾಗ್ತಿತ್ತು. ಅದಕ್ಕೋಸ್ಕರ ನಾನು ಈ ರೀತಿ ಇರೋದನ್ನು ತೊಗೊಂಡು ಬಂದಿದ್ದೀನಿ. ಚಿಕ್ಕದಾದರೆ ಬೇಗ ಖಾಲಿ ಮಾಡ್ಬೋದು ಅಂತ. ಇವಾಗ ಒಂದು ಫುಲ್ಲು ಹಣ್ಣಾಗಿರೋಂಥ ಒಂದು ಬನಾನ ಸೇರಿಸ್ಕೊಂಡು ಇದ್ರ ಜೊತೆಗೆ 2 ಡೇಟ್ಸ್ನ ಹಾಕ್ಕೊಂಡಿದ್ದೀನಿ. ಬನಾನಾ ಮತ್ತು ಡೇಟ್ಸ್ ಹಾಕೋದ್ರಿಂದ ಥಿಕ್ನೆಸ್ ಮತ್ತು ಸ್ವೀಟ್ನೆಸ್ ಎರಡು ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಎರಡೂ ಹಾಕ್ಕೊತಾ ಇದ್ದೀನಿ. 2 ಡೇಟ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ, ಒಂದು ಫುಲ್ಲು ಹಣ್ಣಾಗಿರೋಂಥ ಬನಾನಾ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ 1 ಟೀ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ ಇವತ್ತು. ಚಿಯಾ ಸೀಡ್ಸ್ ಯಾವಾಗಲೂ ಹಾಕ್ಕೊಂಡು ಯೂಸ್ ಮಾಡ್ತಿರ್ತೀವಲ್ವ, ಸೊ ಇವತ್ತು ಸ್ವಲ್ಪ ಡಿಫ್ರೆನ್ಸ್ ಇರಲಿ ಅಂತ ಹೇಳಿಬಿಟ್ಟು ಸಬ್ಜಾ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು ಗ್ಲಾಸ್ ಜಾರಿಗೆ ಹಾಕಿಬಿಟ್ಟು ಮೇಲೆ ಸ್ವಲ್ಪ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಮತ್ತು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಡೆಕೋರೇಷನ್ಗೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಇದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಸೂಪರ್ ಟೇಸ್ಟಿಯಾಗಿರುವಂಥ ಆ್ಯಂಡ್ ಹೆಲ್ತಿಯಾಗಿರುವಂಥ ವಾಟರ್ ಮೆಲನ್ ಸ್ಮೂತಿ ರೆಡಿ ಆಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮಾರ್ನಿಂಗ್ ಡ್ರಿಂಕಲ್ಲಿ ಈ ರೀತಿ ಯಾವುದಾದ್ರೂ ಸ್ಮೂತಿನ ಆ್ಯಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು, ಹೆಲ್ತ್ಗೂ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಕಿನ್ ಕಲರ್ ಕೂಡ ಚೇಂಜಸ್ ಮಾಡುತ್ತೆ. ನನಗೂ ಕೂಡ ಈ ಫ್ರೂಟ್ಸ್ ಸ್ಮೂತಿಗಳಾಗಿರ್ಬೋದು ಮತ್ತು ಓಟ್ಸ್ ಸ್ಮೂತಿ ಈ ಥರ ಎಲ್ಲ ತೊಗೊಳ್ಳೋದು ತುಂಬಾ ಕಂಫರ್ಟಬಲ್ ಅನಿಸುತ್ತೆ. ಬೆಳಗ್ಗೆ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಆಗಬೇಕು ಅಂದರೆ ಈ ರೀತಿ ಸ್ಮೂತೀಸ್ನ ರೆಡಿ ಮಾಡ್ಬೋದು. ನಾನು ಇದನ್ನು ಎಂಜಾಯ್ ಮಾಡಿ ಕುಡಿದು ಮುಗಿಸ್ದೆ. ಮಧ್ಯಾಹ್ನ ಲಂಚ್ಗೆ ಇವತ್ತು ಬೀನ್ಸ್ ಮತ್ತು ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ 2 ಪೀಸು ಚಿಕನ್ನು ಮತ್ತು ಸ್ವಲ್ಪ ಸಲಾಡ್ ಮತ್ತು 1 ಚಪಾತಿ ತೊಗೊಂಡಿದ್ದೆ, ಸ್ವಲ್ಪ ರೈಸ್ ತೊಗೊಂಡಿದ್ದೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.